ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಯುವಕನ ಬರ್ಬರ ಹತ್ಯೆ, ಕಲ್ಲಿನಿಂದ ತಲೆ ಜಜ್ಜಿ ಯುವಕನ ಕೊಲೆ. ಶಾಂತಿನಗರದಲ್ಲಿ ರಕ್ತದ ಮಡುವಿನಲ್ಲಿ ಯುವಕನ ಶವ ಪತ್ತೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳ್ಳಂಬೆಳಿಗ್ಗೆ ಯುವಕನ ಬರ್ಬರ ಹತ್ಯೆ, ಕಲ್ಲಿನಿಂದ ತಲೆ ಜಜ್ಜಿ ಯುವಕನ ಕೊಲೆ. ಶಾಂತಿನಗರದಲ್ಲಿ ರಕ್ತದ ಮಡುವಿನಲ್ಲಿ ಯುವಕನ ಶವ ಪತ್ತೆ. 27 ವರ್ಷದ ಟಿಜಿ ಟ್ಯಾಂಕ್ ನಿವಾಸಿ ಕೊಲೆಯಾದ ಯುವಕ. ಪೈಂಟಿಂಗ್ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ಇಸ್ಮಾಯಿಲ್ ಪಾಷಾ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ತಡರಾತ್ರಿ ನಡೆದಿರುವ ಕೃತ್ಯ ಕೊಲೆಗೈದು ಆರೋಪಿಗಳು ಪರಾರಿ. ಹಳೆ ದ್ವೇಷದ ಹಿನ್ನೆಲೆ ಕೊಲೆ ಶಂಕೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳ ಶೋಧ ಕಾರ್ಯ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ ಪೊಲೀಸರು. ಕೊಲೆಗೆ ಮೂಲ ಕಾರಣ ಏನು ಎಂಬುದು ಪೊಲೀಸರ ತನಿಖೆಯಲ್ಲಿ ತಿಳಿಯಬೇಕಾಗಿದೆ. ನೈಟ್ 8:30 ಮನೆಗೆ ಬಂದಿದ್ದು, 8:30 ಮನೆ ಬಿಟ್ಟಿದ್ದು ಅವನು. ನೈಟು 10 ಗಂಟೆ 11 ಗಂಟೆಗೆ ಬಂದ್ಬಿಡೋನು. ಇವತ್ತು ನೈಟ್ ಏನಾಗಿದೆ, ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಹೆಣಾಗಿ ಬಿದ್ದವನೆ. ಕಲ್ಲಲ್ಲಿ ಚಚ್ಚಿ ಹೊಡೆದಿದ್ದಾರೆ. ಕೈಯೆಲ್ಲ ತಿರುಗಿ ಹೋಗಿತ್ತು. ಆಮೇಲೆ 1:15 ಪೊಲೀಸವ್ರು ಫೋನ್ ಮಾಡಿದ್ರು. ಬಂದು ನೋಡಿದ್ರೆ ಕಲ್ಲಲ್ಲಿ ಬೆಜ್ಜ ನೋಡಿದ್ಬಿಟ್ಟವ್ರ ತಲೆಗೆಲ್ಲ ಸ್ಪಾಟ್ ಆಗ್ಬಿಟ್ಟವ್ರೆ. ಪೈಂಟ್ ಕೆಲಸ ಮಾಡ್ತಾ ಇದ್ದ. ಒಂದು ಗಂಗಂಗುಡಿ ರೋಡು, ವಾರ್ಡ್ ನಂಬರ್ 9. ಮದುವೆ ಇಲ್ಲ, ಇನ್ನು 27 ವರ್ಷ ಅವನಿಗೆ. ಚೆನ್ನಾಗಿದ್ದ. ಅವನ ಪಾಡಿಗೆ ಅವ್ನು ಕುಡ್ಕೊಂಡು ಮನೆಗೆ ಬರೋನು ಹೋಗೋನು, ಜೊತೆಗಳಲ್ಲಿ ಸೇರ್ತಾ ಇರಲಿಲ್ಲ. ಅದೇನಾಗಿದೆ ಗೊತ್ತಿಲ್ಲ, ನೈಟ್ ಆಗಿರೋದಿದ್ದು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.